ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನ ವಿಶೇಷ ಕಾರ್ಯಕ್ರಮ ನಮ್ಮ ಬ್ರ್ಯಾಂಡು ವೆಹಿಕಲ್ಸ್ ನಮ್ಮ ಇತ್ತೀಚಿನ ದಿನನಿತ್ಯದ ಜೀವನದ ಅವಿಭಾಜ್ಯ ಅಂಗ. ನಾವು ಹೆಚ್ಚೆಚ್ಚು ವೆಹಿಕಲ್ಸ್ಗಳ ಮೇಲೆ ಡಿಪೆಂಡ್ ಆದ ಹಾಗೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಆವಿಷ್ಕಾರಗಳಾಗ್ತಾ ಇದೆ. ಪ್ರತಿನಿತ್ಯ ಒಂದಲ್ಲ ಒಂದು ಹೊಸ ವೆಹಿಕಲ್ಗಳು ಇಂಡಸ್ಟ್ರಿಯನ್ನ ಪದಾರ್ಪಣೆ ಮಾಡ್ತಾ ಇವೆ. ಅದರಲ್ಲೂ ಕೂಡ ಇತ್ತೀಚೆಗೆ ಇಕೋ ಫ್ರೆಂಡ್ಲಿ ಹಾಗೆ ಪಾಕೆಟ್ ಫ್ರೆಂಡ್ಲಿ ಆದಂತಹ ಇವಿ ಅರ್ಥಾತ್ ಎಲೆಕ್ಟ್ರಿಕ್ ವೆಹಿಕಲ್ಗಳ ಪರ್ವ ನಡೀತಾ ಇದೆ. ಅಂಥ ಸಾಲಿಗೆ ಸೇರ್ಪಡೆಯಾಗ್ತಾ ಇರುವ ಮತ್ತೊಂದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂತಂದ್ರೆ ಬೌನ್ಸ್ ಇನ್ಫಿನಿಟಿ E1 ಎಲೆಕ್ಟ್ರಿಕ್ ಸ್ಕೂಟರ್. ಇವತ್ತು ನಮ್ಮ ಬ್ರ್ಯಾಂಡು ಕಾರ್ಯಕ್ರಮದಲ್ಲಿ ನಾವು ಈ ಬೌನ್ಸ್ ಇನ್ಫಿನಿಟಿ E1 ವೆಹಿಕಲ್ಸ್ ನ ಫೀಚರ್ಸ್, ಪ್ರೈಸ್ ಡೀಟೇಲ್ಸ್ ಹಾಗೆ ಬೇರೆ ಇವಿಗಳಿಗಿಂತ ಈ ವೆಹಿಕಲ್ ಯಾಕೆ ವಿಭಿನ್ನ, ನೀವು ಯಾಕೆ ಇದನ್ನ ಕೊಂಡ್ಕೊಳ್ಬೇಕು, ಕೊಂಡ್ಕೊಂಡ್ರೆ ನಿಮಗೆ ಸಿಗಬಹುದಾದ ಅಡ್ವಾಂಟೇಜಸ್ ಏನು, ಇದೆಲ್ಲದರ ಡೀಟೇಲ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಈ ಕಂಪನಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವವರಲ್ಲಿ ಬಹುತೇಕರು ನಮ್ಮವರು, ಅಂದ್ರೆ ನಮ್ಮ ಕರ್ನಾಟಕದವರು, ಕನ್ನಡಿಗರು. ಕನ್ನಡಿಗರು ಇಡೀ ಭಾರತಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಒಂದು ವಿಭಾಗದಲ್ಲಿ ಹೊಸದೊಂದು ಕ್ರಾಂತಿಯನ್ನ ಹುಟ್ಟಿಸಬಲ್ಲಂತಹ ವೆಹಿಕಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ಈ ವೆಹಿಕಲ್ ನ ಡೀಟೇಲ್ಸ್ ಅನ್ನ ಕೊಡ್ಲಿಕ್ಕೆ ಕಂಪನಿಯ ಸಿಇಒ ಅನಿಲ್ ಅವರನ್ನ ನಾನು ಸ್ವಾಗತ ಮಾಡ್ತಿದ್ದೀನಿ. ಅನಿಲ್, ಪ್ಲೀಸ್ ವೆಲ್ಕಮ್. ನಮಸ್ತೆ ಮೇಡಮ್. ಹಲೋ ಅನಿಲ್, ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್, ಗ್ರ್ಯಾಂಡ್ ಲಾಂಚ್ ಆಗಿದೆ ನಿಮ್ಮ ಬೌನ್ಸ್ ಇನ್ಫಿನಿಟಿ E1 ವೆಹಿಕಲ್. ಇದ್ರ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ ನನಗೆ, ಒಂದಷ್ಟು ಡೀಟೇಲ್ಸ್ ಬೇಕು ವೆಹಿಕಲ್ದು. ಸೊ ಶುರು ಮಾಡೋಣ ಅಲ್ಲ ಕಾರ್ಯಕ್ರಮ? ಗಾಡಿ ಇದೆ, ನೀವು ಇದ್ದೀರಾ, ಒಳ್ಳೆ ರೋಡ್ ಇದೆ, ಓಡಿಸ್ಕೊಂಡೆ ಮಾತಾಡೋಣಂತೆ. ಓ, ಒಂದು ಒಳ್ಳೆ ರೈಡ್ ಕೂಡ ಆಗುತ್ತೆ. ಹೌದು ಹೌದು. ಫೈನ್. ಸೊ ಅನಿಲ್, ನಾನಿವಾಗ ಈ ಗಾಡಿ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನಿಮ್ಮ ಹತ್ರ ಕಲೆ ಹಾಕಬೇಕು. ಬಟ್ ನನಗೆ ಬೇಸಿಕಲಿ ವಾಟ್ ಸ್ಟ್ರಕ್ ಮೈ ಮೈಂಡ್ ಫಸ್ಟ್ ಅಂತಂದರೆ ದ ಔಟ್ಲುಕ್ ಅಲ್ಲ. ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಕಂಪೇರ್ ಆರ್ ನಾಟ್. ಈಗ ಹೆಡ್ಲೈಟ್ಸ್ ನೋಡ್ತಾ ಇದ್ರೆ ನನಗೆ ರೆಟ್ರೋ ಫೀಲ್ ಬರ್ತಾ ಇದೆ. ಅಂಡ್ ದ ಸೈಡ್ ಪಾರ್ಟ್ ಇಟ್ ರಿಸೆಂಬಲ್ ಸಮವಾಟ್ ಲೈಕ್ ಅವರ್ ನಾರ್ಮಲ್ ಪೆಟ್ರೋಲ್ ವೆಹಿಕಲ್ಸ್. ಅಂಡ್ ರೇರ್ ವೀವ್ ಇಟ್ಸ್ ಆಲ್ಮೋಸ್ಟ್ ಲೈಕ್ ಅವರ್ ಲೋಕಲ್ ಆಕ್ಟಿವಾ ಅಲ್ಲ. ಇಟ್ಸ್ ಮಿಕ್ಸ್ಚರ್ ಆಫ್ ಆಲ್. ಸೊ ಔಟ್ಲುಕ್ ಬಗ್ಗೆ ಏನು ಹೇಳ್ತೀರಾ? ಸೊ ನಾವು ಡಿಸೈನ್ ಮಾಡುವಾಗ ಇದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡಿದ್ವಿ. ಒಂದು, ಇಟ್ ಹ್ಯಾಸ್ ಟು ಲುಕ್ ಸ್ಟೈಲಿಶ್, ನೋ ಡೌಟ್ ಅಬೌಟ್ ಇಟ್, ಬಟ್ ಇಟ್ ಶುಡ್ ಆಲ್ಸೋ ಅಪೀಲ್ ಟು ಅ ಲಾರ್ಜರ್ ಪಾಪ್ಯುಲೇಷನ್. ಅಂದರೆ ಎಲ್ಲ ವಯಸ್ಸದವ್ರಿಗೂ ಇಷ್ಟ ಆಗೋ ಥರ ಗಾಡಿ ಇರಬೇಕು, ಡಿಸೈನ್ ಇರಬೇಕು ಅಂತ ನಮ್ಮದು ಇಂಟೆನ್ಷನ್ ಇದ್ದಿದ್ದು. ಸೊ ರೆಟ್ರೋ ಫೀಲ್ ಇದ್ರೂ ಈಗ ಇದನ್ನು ಫ್ಯೂಯಲ್ ಗಾಡಿ ಕಂಪೇರ್ ಮಾಡಿದರೆ ಲುಕ್ ಆಲ್ಮೋಸ್ಟ್ ಸಿಮಿಲರ್ ಇದೆ. ಸೊ ರಿಸಿಪ್ಟಿವ್ನೆಸ್ ಈಸಿ ಇರುತ್ತೆ. ಈಗ ಎಲೆಕ್ಟ್ರಿಕ್ ವೆಹಿಕಲ್ ಅಂದಿದ ತಕ್ಷಣ ಅದನ್ನು ಬೇರೆ ಥರ ಮಾಡಿಬಿಟ್ರೆ ಆ್ಯಸ್ ಇಸ್ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಅವ್ರಿಗೆ ತುಂಬ ಇನೋವೇಷನ್ ಇರುತ್ತೆ. ಸೊ ನಾವು ಡಿಸೈನ್ ಆದಷ್ಟು ಅವ್ರಿಗೆ ವಿಚ್ ಎವರ್ ದೇ ಆರ್ ಯೂಸ್ ಟು, ಅವ್ರಿಗೆ ಅವ್ರಿಗೆ ರಿಸೆಪ್ಟಿವ್ನೆಸ್ ಜಾಸ್ತಿ ಇರುತ್ತೆ ಅದನ್ನು ನೋಡಿ ಅದೇ ಥರ ಮಾಡಿದ್ದೀವಿ. ಕಲರ್ಸು ಅಷ್ಟೇ, ನಾವಿವಾಗ ಸದ್ಯಕ್ಕೆ ಬ್ಲ್ಯಾಕ್ ಅಂಡ್ ವೈಟ್ ತಗೊಂಡಿದೀವಿ, ಬಟ್ ವೆರಿ ಬ್ರೈಟ್ ಕಲರ್ಸ್ ಆರ್. ಹೌದು. ಮತ್ತೆ ಕಸ್ಟಮೈಸೇಷನ್ ಕೂಡ ಮಾಡ್ತೀರಿ ಅಂತ ಹೇಳಿ ಕೇಳಲ್ಪಟ್ಟೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ಬೋದಾ ಅಂತ? ಸೊ ಒಂದು, ಇವಾಗ ಸದ್ಯಕ್ಕೆ ನಾವು ಒಂದು ಐದು ಕಲರ್ ಲಾಂಚ್ ಮಾಡಿದ್ದೀವಿ. ಅದು ಬಿಟ್ಟು ನಿಮಗೆ ಯಾವುದಾದ್ರೂ ಡಿಸೈನ್ ನಿಮಗೆ ಇಷ್ಟ ಆಗೋ ಥರ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನೇಚರ್ ಬಗ್ಗೆ ಇಷ್ಟ, ಇಲ್ಲ ನಿಮಗೆ ರೆಟ್ರೋ ಬಗ್ಗೆ ಇಷ್ಟ, ಇಲ್ಲ ನಿಮಗೆ ಎನಿಥಿಂಗ್ ದಟ್ ಯು ಚೂಸ್, ರೈಟ್? ಆ ಥರ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದರ ಬೇಸಿಸ್ ಮೇಲೆ ನಾವು ಎಲ್ಲ ಸ್ಟೇಟ್ನಲ್ಲಿ, ಎಲ್ಲ ಸಿಟಿನಲ್ಲಿ ಲೋಕಲ್ ಆರ್ಟಿಸ್ಟ್ನ ಆನ್ಬೋರ್ಡ್ ಮಾಡಿದ್ದೀವಿ. ಅವ್ರಿಗೆ ನಿಮ್ಮ ರಿಕ್ವೈರ್ಮೆಂಟ್ ಹೇಳಿದರೆ ಅವರು ನಿಮ್ಗೆ ಯಾವ ಥರ ಬೇಕು ಆ ಥರ ಡಿಸೈನ್ ಮಾಡ್ತಾರೆ. ಸೊ ನಿಮ್ಮ ವೆಹಿಕಲ್ಲು ನಿಮ್ಗೇನು ನಿಮ್ಮನ್ನ ಏನು ರೆಪ್ರೆಸೆಂಟ್ ಮಾಡಬೇಕಂತ ಇರುತ್ತೆ ಅದನ್ನ ನಿಮ್ಮ ಗಾಡಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಪ್ಲಸ್ ಅವರು ಸ್ಟ್ಯಾಂಡರ್ಡ್ ಡಿಸೈನ್ಸನ್ನು ಡಿಸೈನ್ ಮಾಡಿರ್ತಾರೆ, ವಿಚ್ ಇಸ್ ಮೇ ಬಿ ಲೈಕ್ ಸಮಥಿಂಗ್ ದಟ್ ಎವ್ರಿಬಡಿ ಲೈಕ್ಸ್. ಸ್ಟ್ಯಾಂಡರ್ಡ್ ಡಿಸೈನ್ಸೂ ಇರುತ್ತೆ ವಿಚ್ ಯು ಕ್ಯಾನ್ ಚೂಸ್ ಆ್ಯಂಡ್ ಆ್ಯಡ್ ಇಟ್ ಟು ಯುವರ್ ವೆಹಿಕಲ್. ಸೆಕೆಂಡ್ ಥಿಂಗ್, ಇಲ್ಲಿ ಒಂದು 3 ಮೋಡ್ ಕಾಣ್ತಾ ಇದೆ ನನಗೆ, ಲೈಕ್ ಪವರ್, ಇಕೋ ಅಂಡ್ ಡ್ರ್ಯಾಗ್. ಮೇ ಬಿ ಇದರಲ್ಲಿ ಯುನಿಕ್ ಅನ್ಸುತ್ತೆ. ಇದು ಡ್ರ್ಯಾಗ್ ಮೋಡ್ ಏನಿದು, ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೋದಾ ಅಂತ?
ಸೊ ಡ್ರ್ಯಾಗ್ ಮೋಡ್ ಬಂದು ಇವಾಗ ಇಂಡಿಯಾನಲ್ಲಿ ಪಂಚರ್ಸ್ ಆರ್ ಸಮಥಿಂಗ್ ದಟ್ ಈಸ್ ವೆರಿ ಕಾಮನ್. ಕರೆಕ್ಟ್. ರೈಟ್. ಪಂಚರ್ ಆದಾಗ ನಾವು ಪಂಚರ್ ಶಾಪ್ ನಾವು ನಿಂತಿರೋ ಕಡೆನೇ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಅದಿದೆ ಅಂತ ಮತ್ತೆ ನಾವು ಗಾಡಿನ ನಾರ್ಮಲ್ ಮೋಡಲ್ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ಗಾಡಿ ಹಾಳಾಗೋ ಔಟ್ ಆಫ್ ಕಂಟ್ರೋಲ್, ಒಂದೊಂದ್ಸತಿ ಆಕ್ಸಲರೇಟರ್ ಹೆಂಗೆ ನಮ್ ಬ್ಯಾಲೆನ್ಸ್ ಮಾಡಕ್ ಕಷ್ಟ. ಕರೆಕ್ಟ್. ನೀವು ಗಾಡಿಯಲ್ಲಿ ಕುತ್ಕೊಂಡಂತೂ ಓಡ್ಸಂಗಿಲ್ಲ ನಿಜ ಪಂಚರ್ ನಿಜ. ಆದ್ರೆ. ಬಟ್ ತಳ್ಕೊಂಡು ಹೋಗುವಾಗೂ ಅಷ್ಟೇ ನೀವು ಗಾಡಿ ನಾರ್ಮಲ್ ಆಕ್ಸಲರೇಷನ್ ಮೋಡಲ್ ನೀವು ಮಾಡಿದ್ರೆ ಅದೊಂದು ಫಾಸ್ಟಾಗಿ ಹೋಗುತ್ತೆ, ನಿಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ. ಡ್ರ್ಯಾಗ್ ಮೋಡ್ ಫೀಚರಲ್ಲಿ ನೀವು ಮೋಡ್ ಹಾಕೊಂಡು ಓಡಿಸಿದ್ರೆ ಗಾಡಿ ನೀವು ಯಾವ ವಾಕಿಂಗ್ ಸ್ಪೀಡ್ ಹೋಗ್ತೀರಾ ಅದೇ ಸ್ಪೀಡಲ್ಲಿ ನೀಟಾಗಿ ಬರುತ್ತೆ, ನಿಮಗೆ ತೊಂದರೆ ಅನ್ಸಲ್ಲ, ತಳ್ಳಬೇಕು ಅಂತ ಬರಲ್ಲ. ಇದು ಮೇ ಬಿ ನಂತರ ಲೈಕ್ ಫೀಮೇಲ್ಸ್ಗೆ ತುಂಬಾ ಹೆಲ್ಪ್ ಆಗುವಂತ ಫೀಚರ್ ಅಲ್ವಾ? ಫೀಮೇಲ್ ಮಾತ್ರ ಅಲ್ಲ, ಆಫ್ ಕೋರ್ಸ್ ಫೀಮೇಲ್ ಬಿ ರಿಯಲಿ ಹೆಲ್ಪ್ಫುಲ್, ಬಟ್ ಎವ್ರಿಬಡಿ ಆಸ್ ಸಚ್. ಕರೆಕ್ಟ್. ಮತ್ತೆ ನಾನು ದಿಸ್ ಇಸ್ ಮೈ ಫಸ್ಟ್ ರೈಡ್ ವಿತ್ ಎಲೆಕ್ಟ್ರಿಕ್ ವೆಹಿಕಲ್. ಸೇ ಅಬೌಟ್ 8-10 ಇಯರ್ಸ್ ಇಂದ ನಾನು ನಾರ್ಮಲ್ ಪೆಟ್ರೋಲ್ ವೆಹಿಕಲ್ ಓಡಿಸ್ತಾ ಇದ್ದೀನಿ. ಐ ಥಾಟ್ ನನಗೆ ಫ್ರೆಂಡ್ಸ್ ಎಲ್ಲ ಏನು ಹೇಳಿದ್ರು ಅಂದರೆ ನಿಂಗೆ ಕಂಟ್ರೋಲಿಂಗ್ ಕಷ್ಟ ಆಗುತ್ತೆ, ಬ್ರೇಕ್ ಒಂದ್ಸತಿ ನೀನು ಟಚ್ ಮಾಡಿದ್ರೆ ಸಡನ್ ಸ್ಟಾಪ್ ಆಗಿಬಿಡುತ್ತೆ, ಕಂಟ್ರೋಲಿಂಗ್ ಕಷ್ಟ. ಬಟ್ ಐ ಆಮ್ ನಾಟ್ ಫೀಲಿಂಗ್ ಎನಿಥಿಂಗ್, ಲೈಕ್ ವೆರಿ ಸ್ಮೂತ್. ಎಸ್ಪೆಷಲಿ ಈ ವೆಹಿಕಲ್ ನಮಗೆ ವೈಬ್ರೇಷನ್ ಕೂಡ ಇಲ್ಲ ನಾರ್ಮಲ್ ಪೆಟ್ರೋಲ್ ವೆಹಿಕಲ್ ಅಲ್ಲಿ ಇರೋ ಥರದಲ್ಲಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಇಟ್ಸ್ ಜನರಲಿ ಸ್ಮೂತ್, ಯಾಕಂದರೆ ತುಂಬ ಕಡಿಮೆ ಪಾರ್ಟ್ಗಳಿರುತ್ತೆ ಅದರಲ್ಲಿ. ಮತ್ತು ಡಿಸೈನ್ ಮಾಡುವಾಗೂ ಅಷ್ಟೇ ವಿ ಹ್ಯಾವ್ ಕೆಪ್ಟ್ ವೆರಿ ಏಸ್ಥೆಟಿಕಲಿ ವಿ ಹ್ಯಾವ್ ಡಿಸೈನ್ ದ ಸ್ಕೂಟರ್. ಮತ್ತು ರೈಡ್ ಕಂಫರ್ಟ್ಗೆ ಕರೆಕ್ಟಾಗಿ ಹ್ಯಾಂಡ್ಲಿಂಗಿಗೆ ಅದಕ್ಕೆಲ್ಲ ಹ್ಯಾಂಡಲ್ ಬಾರ್ ಆಗಿರಲಿ ಮತ್ತು ಬ್ರೇಕ್ಸ್ ಆಗಿರಲಿ. ಇವಾಗ ನಮ್ಮ ಗಾಡಿನಲ್ಲಿ ಬ್ರೇಕ್ಸ್ 2 ಟೈರ್ಗೂ ನಾವು ಡಿಸ್ಕ್ ಬ್ರೇಕ್ ಹಾಕಿದ್ದೀವಿ. ಕರೆಕ್ಟ್. ನಾನು ಅದನ್ನೇ ಕೇಳೋಣ ಅಂತಿದ್ದೆ. ಯೂಶಲಿ ಏನಾಗುತ್ತೆ ಅಂತಂದ್ರೆ ಫ್ರಂಟ್ ಸೈಡ್ ಓಕೆ, ಬಟ್ ರೇರ್ ಸೈಡ್ ಯೂಶಲಿ ಇಟ್ಸ್ ವೆರಿ ರೇರ್ ಅಲ್ಲ ಡಿಸ್ಕ್ ಬ್ರೇಕ್. ಫ್ಯೂಯಲ್ ಗಾಡಿನಲ್ಲೂ ನಿಮಗೆ ಡಿಸ್ಕ್ ಬ್ರೇಕ್ ಕೊಡಲ್ಲ, ನಾವು 2ಕ್ಕೂ ಕೊಟ್ಟಿದ್ದೀವಿ. ಸೊ ದಟ್ ಯೂಸರ್ ಸೇಫ್ಟಿ, ಯೂಸರ್ ಕಂಫರ್ಟ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡು. ಮತ್ತು ಎಲೆಕ್ಟ್ರಿಕ್ ಗಾಡಿ ಸ್ಪೆಷಲಿ ಲೈಕ್ ನೀವು ಓಡಿಸ್ತಾ ಇದ್ದೀರಾ, ಸಖತ್ ಸ್ಮೂದು, ಸಖತ್ ಈಸಿ ಮ್ಯಾನೇಜ್ ಮಾಡಲಿಕ್ಕೆ, ಹ್ಯಾಂಡಲ್ ಮಾಡಲಿಕ್ಕೆ, ಯಾರೇ ಆದರೂ ಓಡಿಸ್ಬೋದು ಈಸಿಯಾಗಿ. ಸೊ ಅಡಾಪ್ಷನ್ ಈಸಿ ಆಗುತ್ತೆ, ಎಲ್ಲರೂ ಯೂಸ್ ಮಾಡ್ಬೋದು. ಇವು ಬರೀ ಯಂಗ್ಸ್ಟರ್ಸ್ ಯೂಸ್ ಮಾಡತ್ತಾರೆ ಆ ಥರ ಎಲ್ಲ ಏನಿಲ್ಲ, ಎಲ್ಲರೂ ಆರಾಮಾಗಿ ಯೂಸ್ ಮಾಡ್ಬೋದು. ಫ್ಲೋರ್ ಬೋರ್ಡ್ ಎಸ್ಪೆಷಲಿ ನಾನು ನೋಡ್ತಿದ್ದೀನಿ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ. ಎಸ್ಪೆಷಲಿ ಗೃಹಿಣಿಯರಿಗೆ ದೇ ಆಪ್ಟ್ ಫಾರ್ ದಿಸ್ ವೆಹಿಕಲ್. ನಾವು ಶಾಪಿಂಗ್ ಹೋದಾಗ ಮಿನಿಮಮ್ 3-4 ಬ್ಯಾಗ್ ಅಂತೂ ಇದ್ದೇ ಇರುತ್ತೆ ನಮಗೆ. 3-4 ಏನಿಲ್ಲ, ಮೇ ಬಿ ಕರೆಕ್ಟ್ ಆಗಿ ಅಕಾಮಿಡೇಟ್ ಮಾಡಿದ್ರೆ 5-6 ಬ್ಯಾಗ್ ಹಿಡಿಸ್ಬಿಡುತ್ತೆ ಅಂತ ನಮ್ಮ ಗ್ರಾಸರೀಸ್, ವೆಜಿಟೇಬಲ್ಸ್, ನೇಮ್ ಇಟ್. ನಾವು ಡಿಸೈನ್ ಮಾಡುವಾಗ ಇಂಡಿಯಾನ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದು. ಇಂಡಿಯನ್ಸ್ ಗಾಡಿನ ಏನೇನಕ್ಕೆ ಬಳಸ್ತಾರೆ ಅಂತ ಯೋಚನೆ ಮಾಡಿದಾಗ ವಿ ಫೆಲ್ಟ್ ಬೂಟ್ ಇಲ್ಲಿ ಮುಂದೆ ಸ್ಪೇಸ್ ಇಸ್ ಸೂಪರ್ ಇಂಪಾರ್ಟೆಂಟ್. ಯಾಕಂದರೆ ನಾವು ಎಲ್ಲೇ ಹೋಗಲಿ ಏನೇ ಮಾಡಲಿ ಈ ಜಾಗನ ತುಂಬ ಬಳಸ್ತೀವಿ ನಾವು. ಸೊ ಅದಕ್ಕೋಸ್ಕರ ನಾವು ಡಿಸೈನ್ ಮಾಡುವಾಗ ಇಲ್ಲಿ ಫ್ಲ್ಯಾಟ್ ಆಗಿರಬೇಕು ಮತ್ತು ಆದಷ್ಟು ಜಾಗ ಕೊಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ನಾವು ತುಂಬ ಚೆನ್ನಾಗಿ ಅದು ಸ್ಪೇಸ್ ಬಿಟ್ಟಿದ್ದೀವಿ ಯೂಸರ್ಸ್ಗೆ. ಒನ್ ಮೋರ್ ಫೀಚರ್ ಏನಂದರೆ ನನಗೆ ಈ ಔಟ್ಲುಕ್ ಮತ್ತು ಆ್ಯಡ್ ನೋಡಿದಾಗ ಗಾಡಿ ಮೇ ಬಿ ಸ್ವಲ್ಪ ಕಾಂಪ್ಯಾಕ್ಟ್ ಇರ್ಬೋದಾ ಅಂತ ಅನಿಸುತ್ತು. ಲೈಕ್ ಇಬ್ಬರು ಕುತ್ಕೊಂಡು ಹೋಗೋಕ್ಕಾಗತ್ತಾ ಇಲ್ವಾ ಅಂತ. ಬಟ್ ಆಸ್ ಐಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ನಾವು ಆರಾಮ್ಸೆ ಇಬ್ರು ಕುತ್ಕೊಂಡು ಹೋಗ್ಬೋದು. ಲೈಕ್ ಹ್ಯೂಜ್ ಬಿಲ್ಡ್ ಪೀಪಲ್ ಆಲ್ಸೋ. ಹೌದು ಹೌದು. ಈಗ ನೋಡಿ, ಲೈಕ್ ಐ ಆಮ್ ಆಲ್ಮೋಸ್ಟ್ 6 feet. ನನ್ನ ಕಾಲೆಲ್ಲ ಆರಾಮಾಗಿ ಇಡ್ಸತ್ತೆ, ನಿಮ್ಗೆ ಏನು ತೊಂದರೆ ಆಗಲ್ಲ. ಮತ್ತೆ ಹಿಂದೆನೂ ಅಷ್ಟೇ ತುಂಬ ಜಾಗ ಇದೆ, ಆರಾಮಾಗಿ ಇಬ್ರು ಕುತ್ಕೊಂಡು ಹೋಗ್ಬೋದು. ಸೈಡಲ್ಲೂ ಕುತ್ಕೊಂಡು ಹೋಗ್ಬೋದು. ಸ್ವಿಗ್ಗಿ, ಝೊಮ್ಯಾಟೊ ಆ ಥರದವ್ರಿಗೆ ಲೈಕ್ ಫಾರ್ ದೇರ್ ಬ್ಯಾಗ್ ಅಂಡ್ ಆಲ್. ಹೌದು ಹೌದು, ಆರಾಮಾಗಿ ಬಳಸ್ಬೋದು. ಮತ್ತು ವುಮೆನ್ ಆಲ್ಸೋ ದೇ ಕ್ಯಾನ್ ಸಿಟ್ ಇನ್ ಬೋತ್ ದ ಡೈರೆಕ್ಷನ್. ಸೀಟ್ ನೋಡಿದ್ರೆ ಫ್ಲಾಟ್ ಇದೆ. ಅಗೇನ್ ವೆರಿ ಸಿಮಿಲರ್ ಡಿಸೈನ್ ದಟ್ ಯು ಸಿ ಇನ್ ಫ್ಯೂಯಲ್ ಸ್ಕೂಟರ್ಸ್. ಇಂಡಿಯಾನಲ್ಲಿ ವುಮೆನ್ ಜನರಲಿ ಸೈಡಲ್ಲಿ ಕೂರಕ್ಕೆ ಪ್ರಿಫರ್ ಮಾಡ್ತಾರೆ, ಆ ಥರ ಕೂರಕ್ಕೂ ಜಾಗ ಚೆನ್ನಾಗೇ ಇದೆ ಇದರಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ನೋಟಿಸ್ ದಿಸ್, ಇವಾಗ EV ಅಂದ ತಕ್ಷಣ, ಎಲೆಕ್ಟ್ರಿಕ್ ವೆಹಿಕಲ್ ಅಂದ ತಕ್ಷಣ ಜನ ಮೈಲೇಜ್ ಇರಲ್ಲ, ಸ್ಪೀಡ್ ಕಮ್ಮಿ ಇರುತ್ತೆ, ಈ ಥರದಲ್ಲಿ ಹೇಳ್ತಾರೆ. ಬಟ್ ಯು ಪೀಪಲ್ ಹ್ಯಾವ್ ಪ್ರಾಮಿಸ್ 65 km/h. ಸೊ ಸ್ಪೀಡ್ ಮತ್ತು ಮೈಲೇಜ್ ಬಗ್ಗೆ ಹೇಳೋದಾದ್ರೆ, ಸೊ ಐ ಥಿಂಕ್ ಒಂದು ಸ್ಪೀಡ್ ಇದು ಅಬೌಟ್ 65 km ಹೋಗುತ್ತೆ. 65 km ಡೀಸೆಂಟ್ ಸ್ಪೀಡ್ ಇಂಡಿಯನ್ ಕಂಡೀಷನ್ಗೆ. ನೀವು ಸಿಟಿಲೆಲ್ಲ ನೋಡಿದ್ರೆ ನಿಜ 65 ನಮಗೆ 40+ ದಾಟೋದು. ಸೊ ಆವ್ರೇಜ್ ಸ್ಪೀಡ್ ನೀವು ನೋಡಿದ್ರೆ ಲೈಕ್ ಸುಮಾರು ರಿಸರ್ಚ್ ಮಾಡಿದ್ದಾರೆ ಸಿಟಿ ಸ್ಪೀಡ್ ಎಷ್ಟಿದೆ ಪ್ರತಿ ಸಿಟಿನಲ್ಲಿ. ಇಂಡಿಯನ್ ಸಿಟೀಸ್ ನೋಡಿದ್ರೆ ಜಾಸ್ತಿ ಅಂದರೆ ಒಂದು 20 km 25 km ಸ್ಪೀಡ್ ಇರೋದು. ಸೊ 65 km ತುಂಬ ಸಾಕು ನಮಗೆ ಸಿಟಿನಲ್ಲಿ ಓಡಾಡಲಿಕ್ಕೆ. ಮತ್ತು ಸಿಟಿಗೇ ಡಿಸೈನ್ ಮಾಡಿರೋದು ಗಾಡಿ. ಸೊ ಆ ಥರ ನೋಡಿದ್ರೆ 65 km ತುಂಬಾ ಆಯಿತು. ರೇಂಜಿಗೆ ಬಂದಾಗ ಬ್ಯಾಟ್ರಿ ಕೆಪಾಸಿಟಿ ಬಂದು 85 km ವರೆಗೂ ಬರುತ್ತೆ.
ಬಟ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ನೀವು ಯಾವ ಮೋಡ್ನಲ್ಲಿ ಓಡಿಸ್ತೀರಾ ಅಂತ. ನಾನು ಹೇಳ್ದಂಗೆ ಒಂದು ಪವರ್ ಮೋಡ್ ಅಂತ ಇದೆ, ಇಕೋ ಮೋಡ್ ಅಂತ ಇದೆ. ಪವರ್ ಮೋಡ್ನಲ್ಲಿ ನಿಮ್ಗೆ ಸ್ವಲ್ಪ ಜಿಪ್ಪಿ ಆಗಿರುತ್ತೆ, ನಿಮಗೆ ಸ್ವಲ್ಪ ಥ್ರಾಟಲ್ ಇನ್ನೂ ರೆಸ್ಪಾನ್ಸ್ ಜೋರಾಗಿರುತ್ತೆ. ಆ ಮೋಡ್ನಲ್ಲಿ ಓಡಿಸಿದ್ರೆ ನಿಮಗೆ ಸ್ವಲ್ಪ ಮೈಲೇಜ್ ಸ್ವಲ್ಪ ಕಡಿಮೆ ಆಗ್ಬೋದು, ಒಂದು 55 ಆ ಥರ ಬರ್ಬೋದು. ಈಕೋ ಮೋಡ್ನಲ್ಲಿ ಓಡಿಸಿದ್ರೆ ನಿಮ್ಗೊಂದು 65 ಆ ಥರ ರೇಂಜ್ 65-70 ಆ ಥರ ನಿಮಗೆ ಬರುತ್ತೆ. ಜೊತೆಗೆ ಗಾಡಿ ಹ್ಯಾಂಡ್ಲಿಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ದೋ ಐ ಆಮ್ ಲೈಕ್ 8-9 ಇಯರ್ಸ್ ಇಂದ ಓಡಿಸಿದ್ರು ಕೂಡ ಐ ಆಮ್ ನಾಟ್ ದಟ್ ಎಕ್ಸ್ಪರ್ಟ್ ನನ್ನಂತ ಎಲ್ಬೋಡೆ ಈ ಗಾಡಿ ಇಷ್ಟು ಕ್ಲೀನಾಗಿ ಹ್ಯಾಂಡಲ್ ಮಾಡ್ಬೋದು ಅಂತಂದ್ರೆ ಎನಿಬಡಿ ಕ್ಯಾನ್ ಹ್ಯಾಂಡಲ್. ಎಸ್ಪೆಷಲಿ ಈ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಆಸ್ ಯು ಹ್ಯಾವ್ ಸ್ಪೀಡ್ ಲಿಮಿಟೇಷನ್ ಆಲ್ಸೋ ಮೇ ಬಿ ಪೇರೆಂಟ್ಸ್ಗೂ ಕೂಡ ಒಳ್ಳೆ ಚಾಯ್ಸ್ ಇದು ಅಂತ ಹೇಳಿ ಅವರ ಮಕ್ಕಳಿಗೆ ಕೊಡಿಸೋದಕ್ಕೆ. ಖಂಡಿತ. ಗಾಡಿನೂ ಅಷ್ಟೇ, ಲೈಕ್ ಡಿಸೈನ್ ಎಲ್ಲ ಎರ್ಗಾನಮಿಕಲಿ ಒಂದು ಹೊರಗಡೆ ನೋಡೋದಕ್ಕೂ ಅಷ್ಟೇ, ಹ್ಯಾಂಡಲ್ ಮಾಡೋದಕ್ಕೂ ಅಷ್ಟೇ ಸಖತ್ ಅದನ್ನ ನೋಡಿ ಡಿಸೈನ್ ಮಾಡಿದ್ದೀವಿ. ಚಾಸಿ ಎಲ್ಲ ನಾವು ಇಂಡಿಯನ್ ಕಂಡೀಷನ್ಗೆ ಸ್ಟ್ರಾಂಗಾಗಿ ಬಿಲ್ಡ್ ಮಾಡಿದ್ದೀವಿ. ಸೊ ಬ್ಯಾಲೆನ್ಸಿಂಗಿಗೂ ಅಷ್ಟೇ ಈಸಿಯಾಗಿ ಬ್ಯಾಲೆನ್ಸ್ ಮಾಡೋದು. ನೀವು ನೋಡೋಂಗೆ ನೀವು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಮತ್ತು ಥ್ರಾಟಲ್ ರೆಸ್ಪಾನ್ಸ್ ಎಲ್ಲ ನಾವು ಕಾನ್ಫಿಗರ್ ನೀಟಾಗಿ ಮಾಡಿ ಯೂಸರ್ ಕಂಫರ್ಟಬಲ್ ಓಡಿಸೋ ಥರ ಮಾಡಿದ್ದೀವಿ. ಇನ್ನು ಈ ಒಂದು ಸ್ಕೂಟರ್ನ 2 ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆ ಮಾಡಲೇಬೇಕು. ಒಂದು ಬ್ಯಾಟ್ರಿ ಸ್ವಾಪಿಂಗ್, ಹಾಗೆ ಮತ್ತೊಂದು ಪ್ರೈಸ್ ರೇಂಜ್. ಹಾಗಾದರೆ ಅನಿಲ್ ಅವರೇ, ಪ್ರೈಸ್ ರೇಂಜಿಂದ ಪ್ರಾರಂಭ ಮಾಡೋಣ. ಈ ಸ್ಕೂಟರ್ ಯಾವ ಪ್ರೈಸಲ್ಲಿ ಮಾರ್ಕೆಟಲ್ಲಿ ಅವೈಲಬಲ್ ಆಗುತ್ತೆ, ಹಾಗೆ ಯಾವಾಗಿಂದ? ಒಂದು ಮೇಜರ್ ರೀಸನ್ ಕಸ್ಟಮರ್ಸ್ ಯಾಕೆ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ತಿಲ್ಲ ಅಂದರೆ ಪ್ರೈಸ್. ಗೌರ್ಮೆಂಟ್ ಸಬ್ಸಿಡಿ ಕೊಟ್ಟೆ ಆದಮೇಲೂ ಇವಾಗ ಎಕ್ಸಿಸ್ಟಿಂಗ್ ವೆಹಿಕಲ್ಸ್ ಯಾವ್ದಾದಿದೆ ಮಾರ್ಕೆಟ್ನಲ್ಲಿ, ಫ್ಯೂಯಲ್ ಗಾಡಿ ಪ್ರೈಸ್ ಕಂಪೇರ್ ಮಾಡಿದ್ರೆ ಅದು ಇನ್ನೂ ಎಕ್ಸ್ಪೆನ್ಸಿವ್ ಇದೆ, ಎಲ್ಲ 1 ಲಕ್ಷ ಪ್ಲಸ್ ಇದೆ. ಸೊ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ಕಸ್ಟಮರ್ಸ್ ಎಲೆಕ್ಟ್ರಿಕ್ ಗಾಡಿಗೆ ಇವಿ ಬಗ್ಗೆನೇ ಇನ್ನೂ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ, ಅದರ ಜೊತೆಗೆ ಪ್ರೈಸ್. ಹೌದು, ರೈಟ್. ಸೊ ನಾವು ವೆಹಿಕಲ್ ಡಿಸೈನ್ ಮಾಡುವಾಗ ಇದನ್ನು ನಮ್ಮ ತಲೆಯಲ್ಲಿ ಇಟ್ಕೊಂಡಿದ್ವಿ. ಎಲೆಕ್ಟ್ರಿಕ್ ವೆಹಿಕಲ್ ಅಡಾಪ್ಷನ್ ಆಗಬೇಕಂದ್ರೆ ಫ್ಯೂಯಲ್ ಗಾಡಿಗಿಂತ ಗಾಡಿ ಕಡಿಮೆ ಪ್ರೈಸಿಗೆ ಸಿಕ್ಕಿದ್ರೆ ಮಾತ್ರ ಜನ ಎಲೆಕ್ಟ್ರಿಕ್ ಗಾಡಿ ತೊಗೊಳ್ತಾರೆ ಅಂತ ಅದನ್ನ ಡಿಸೈನ್ ಸ್ಟೇಜ್ನಲ್ಲೇ ಯೋಚನೆ ಮಾಡಿ ನಮ್ಮ ಡಿಸೈನಲ್ಲಿ ಏನೇನೆಲ್ಲ ಮಾಡಿ ಈ ಪ್ರೈಸ್ನ ನಮಗೆ ಅಫೋರ್ಡಬಲ್ ರೇಟಲ್ಲಿ ತರ್ಬೋದು ಅಂತ ಯೋಚನೆ ಮಾಡಿ ನಾವು ಶುರು ಮಾಡಿದ್ದು. ಮತ್ತು ಗಾಡಿ ಲಾಂಚ್ ಮಾಡುವಾಗ ನಾವು ಹೇಳಿರೋದಂಗೆ ದೆರ್ ಇಸ್ ಅನ್ ಆಪ್ಷನ್ ಟು ಬೈ ಅ ವೆಹಿಕಲ್ ವಿತ್ ಬ್ಯಾಟ್ರಿ, ವಿದೌಟ್ ಬ್ಯಾಟ್ರಿ. ಎಲೆಕ್ಟ್ರಿಕ್ ಗಾಡಿನಲ್ಲಿ ನೀವು ನೋಡಿದ್ರೆ ಪ್ರೈಸಲ್ಲಿ ಆಲ್ಮೋಸ್ಟ್ 40-50% ಆಫ್ ದ ಕಾಸ್ಟ್ ಆಫ್ ದ ವೆಹಿಕಲ್ ವಿಲ್ ಬಿ ಬ್ಯಾಟ್ರಿ ಕಾಸ್ಟ್. ಆಯಿತಾ? ನಮ್ಮ ಮಾಡೆಲ್ನಲ್ಲಿ ದೆರ್ ಇಸ್ ಅನ್ ಆಪ್ಷನ್ ವೇರ್ ಬ್ಯಾಟ್ರಿನ ನಾವು ವಿಲ್ ಟೇಕ್ ಔಟ್ ಆಫ್ ದ ಇಕ್ವೇಷನ್. ನೀವು ಬ್ಯಾಟ್ರಿನ ಖರೀದಿನೇ ಮಾಡೋಕ್ಕೆ ಬೇಕಿಲ್ಲ, ಬರೀ ಸ್ಕೂಟರ್ ತೊಗೊಳ್ಳಿ. ಅದು ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಮ ಪ್ರೈಸ್ ಆಲ್ಮೋಸ್ಟ್ 40% ಕಡಿಮೆ ಆಗೋಗುತ್ತೆ. ಅದು ದಟ್ ವಿಲ್ ಮೇಕ್ ದ ವ್ಯಾಲ್ಯೂ ಪ್ರಪೋಸಿಷನ್ ವೆರಿ ವೆರಿ ಅಟ್ರಾಕ್ಟಿವ್ ಕಸ್ಟಮರ್ಸ್ಗೆ. ಒಂದು ಕ್ವೆಶ್ಚನ್ ಏನು ಬರುತ್ತೆ ಅಂತಂದರೆ, ಇವಾಗ ಬ್ಯಾಟ್ರಿ ಬೇಡವೇ ಬೇಡ ಹಾಗೆ ತೊಗೊಳ್ತೀವಿ, ಬಟ್ ಕಾಂಪ್ಲಿಕೇಶನ್ ಆಗಲ್ವಾ, ನನಗೆ ಎನಿ ಟೈಮ್ ಬೇಕು ಅಂದಾಗ ಬ್ಯಾಟ್ರಿ ಸ್ವಾಪ್ ಮಾಡೋಕ್ಕೆ ಅವಕಾಶ ಸಿಗುತ್ತಾ, ಈ ಥರ ಡೌಟ್ ಕಸ್ಟಮರ್ಸಲ್ಲಿ ಬಂದೇ ಬರುತ್ತೆ. ಸೊ ನಮ್ಮ ಗಾಡಿನಲ್ಲಿ ಒಂದು ವಿತ್ ಬ್ಯಾಟ್ರಿ ತೊಗೊಳ್ಬೋದು, ವಿದೌಟ್ ಬ್ಯಾಟ್ರಿ ತೊಗೊಳ್ಬೋದು. 2 ಬೈಕ್ಗೂ ಸ್ವಾಪಬಲ್ ಬ್ಯಾಟ್ರಿನೇ ಬರುತ್ತೆ. ಸ್ವಾಪಬಲ್ ಬ್ಯಾಟ್ರಿ ಅರ್ಥ ಏನಂದರೆ, ಇವಾಗ ಇರೋ ಗಾಡಿಗಳನ್ನೆಲ್ಲ ನೀವು ನೋಡಿದ್ರೆ ಮಾರ್ಕೆಟ್ನಲ್ಲಿ ಫಿಕ್ಸ್ಡ್ ಬ್ಯಾಟ್ರಿ ಅಂತ ಹೇಳ್ತಾರೆ. ಫಿಕ್ಸ್ಡ್ ಬ್ಯಾಟ್ರಿ ಅಂದರೆ ಗಾಡಿನಲ್ಲೇ ಬ್ಯಾಟ್ರಿ ಇರುತ್ತೆ, ನೀವು ಗಾಡಿ ಎಲ್ಲಿ ನಿಲ್ಲಿಸ್ತೀರಾ ಅಲ್ಲೇ ಚಾರ್ಜ್ ಮಾಡಬೇಕಾಗತ್ತೆ. ಅದು ನಮ್ಮ ಇಂಡಿಯಾನಲ್ಲಿ ನಾವು ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗ ಇರೋದಿಲ್ಲ, ಅಲ್ಲಿ ನಮಗೆ ಪ್ಲಗ್ ಪಾಯಿಂಟು ಬೇಕು, ಚಾರ್ಜ್ ಮಾಡಬೇಕು ಅಂದರೆ ಅದೆಲ್ಲ ಪ್ರಾಕ್ಟಿಕಲ್ ಅಲ್ಲ, ಸ್ಕೇಲಬಲ್ ಅಲ್ಲ. ಸೊ ನಮ್ಮ ಗಾಡಿನಲ್ಲಿ ಒಂದು ನೀವು ಬ್ಯಾಟ್ರಿನ ತೆಗೆದು ಮನೆಗೆ ತೊಗೊಂಡೋಗಿ ಚಾರ್ಜ್ ಮಾಡಿ ಮತ್ತೆ ವಾಪಸ್ ತೊಗೊಂಬಂದು ಗಾಡಿಗೆ ಹಾಕ್ಬೋದು. ನಾವು ಫೋನ್ ಹೆಂಗೆ ಚಾರ್ಜ್ ಮಾಡ್ತೀವಿ ಮನೆ ರಾತ್ರಿಯಲ್ಲಿ ಹೆಂಗೆ ಅದೇ ಥರ ನೀವು ಬ್ಯಾಟ್ರಿನ ನಿಮ್ಮ ಗಾಡಿಯಿಂದ ತೊಗೊಂಡು ಮನೆಗೆ ಹೋಗಿ ನೀವು ಗ್ರೌಂಡ್ ಫ್ಲೋರಲ್ಲಿ ಇರಿ, ಟಾಪ್ ಯಾವ ಫ್ಲೋರಲ್ಲಾದರೂ ಇರಲಿ, ತೊಗೊಂಡೋಗ್ಬಿಟ್ಟು ನೀವು ಚಾರ್ಜ್ ಮಾಡ್ಕೊಂಡು ವಾಪಸ್ ತಂದು ಗಾಡಿನ ಮತ್ತೆ ಬಳಸ್ಬೋದು. ಅದು ಒಂದು ಬೆನಿಫಿಟ್ ಸ್ವ್ಯಾಪಬಲ್ ಇರೋದ್ರಿಂದ. ಸ್ವ್ಯಾಪಿಂಗ್ ಸ್ಟೇಷನ್ ಬಳಸ್ತೀರಾ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಎಲೆಕ್ಟ್ರಿಕ್ ವೆಹಿಕಲ್ನಲ್ಲಿ ರೇಂಜ್ ಎಂಗ್ಸೈಟಿ ಅಂತ ಹೇಳ್ತಾರೆ. ರೇಂಜ್ ಎಂಗ್ಸೈಟಿ ಅಂದರೆ ಫ್ಯೂಯಲ್ ಗಾಡಿಗಿಂತ ಇದರಲ್ಲಿ ನನಗೆ ಟ್ರಾವೆಲ್ ಮಾಡೋ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಯಾಕಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ ರೇಂಜ್ ವೇರೀಸ್ ಫ್ರಮ್ 100 ಕಿಲೋಮೀಟರ್ ಅಪ್ ಟು 100 ಕಿಲೋಮೀಟರ್ಸ್ ಎಲ್ಲ ಆಫರ್ ಮಾಡ್ತಾರೆ. ಪ್ರಾಬ್ಲಮ್ ಏನಂದರೆ, ಜನಕ್ಕೆ ಫ್ಯೂಯಲ್ ಗಾಡಿನಲ್ಲಿ ಅವ್ರಿಗೆ ಒಂದು ಸರಿ ಗಾಡಿ ಫ್ಯೂಯಲ್ ಹಾಕಿಸಿದ್ರೆ ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಆಲ್ಮೋಸ್ಟ್ 300 ಕಿಲೋಮೀಟರ್ 400 ಕಿಲೋಮೀಟರ್ ಓಡಾಡ್ಬೋದು, ಮೈಲೇಜ್ ಮೇಲೆ ಡಿಪೆಂಡ್ ಆದಂಗೆ. ಆ ಕಂಫರ್ಟು ಎಲೆಕ್ಟ್ರಿಕ್ ಗಾಡಿನಲ್ಲಿ ಸಿಗೋಲ್ಲ, ಯಾಕಂದರೆ ರೇಂಜ್ ಕಡಿಮೆ ಇರುತ್ತೆ ಅಂತ. ಸೊ ನಾವು ಅದಕ್ಕೆ ಏನು ಮಾಡಿದ್ದೀವಿ, ಎಕ್ಸಾಕ್ಟ್ಲಿ ಫ್ಯೂಯಲ್ ಗಾಡಿಗಳು ಹೆಂಗೆ ಯೂಸ್ ಮಾಡ್ತಾರೆ ಜನ, ಫ್ಯೂಯಲ್ ಖಾಲಿ ಆದರೆ ಫ್ಯೂಯಲ್ ಸ್ಟೇಷನ್ಗೆ ಹೋಗ್ತಾರೆ, ಫ್ಯೂಯಲ್ ಹಾಕಿಸ್ಕೊಳ್ತಾರೆ, ಅವ್ರ ಜರ್ನಿ ಕಂಟಿನ್ಯೂ ಮಾಡ್ತಾರೆ. ಎಕ್ಸಾಕ್ಟ್ಲಿ ಸೇಮ್ ಕಾನ್ಸೆಪ್ಟ್. ನಿಮ್ಮ ಗಾಡಿನಲ್ಲಿ ಬ್ಯಾಟ್ರಿ ಕಡಿಮೆ ಆಯಿತಾ, ನಮ್ಮ ಆ್ಯಪ್ನಲ್ಲಿ ತೋರಿಸ್ತೀನಿ ನಿಮಗೆ ನಿಯರೆಸ್ಟ್ ಸ್ವ್ಯಾಪ್ ಸ್ಟೇಷನ್ ಎಲ್ಲಿದೆ ಅಂತ. ಅಲ್ಲಿ ಹೋಗ್ತೀರಾ, ನೀವು ಖಾಲಿ ಆಗಿರೋ ಬ್ಯಾಟ್ರಿನ ಒಳಗಡೆ ಹಾಕ್ತೀರಾ, ಹೊಸ ಬ್ಯಾಟ್ರಿನ ತೊಗೊಳ್ತೀರಾ, ನಿಮ್ಮ ಗಾಡಿ ಹಾಕ್ಕೊಂಡು ನಿಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀರಾ.
ಎಕ್ಸಾಕ್ಟ್ಲಿ ದ ಸೇಮ್ ಫ್ಲೋ ದಟ್ ಪೀಪಲ್ ಫಾಲೋ ಫಾರ್ ಫ್ಯೂಯಲ್ ಸ್ಕೂಟರ್ಸ್. ಮೋಸ್ಟ್ಲಿ ಈ ಕಾನ್ಸೆಪ್ಟ್ ಈಗ ಮಾಲ್ಗಳಲ್ಲೆಲ್ಲ ಈ ಪವರ್ ಬ್ಯಾಂಕ್ಗೆ ಬಂದಿದೆ ಅಲ್ವಾ, ಎಕ್ಸಾಕ್ಟ್ಲಿ ಸಮವಾಟ್ ಲೈಕ್ ದಟ್. ವೆರಿ ಸಿಮಿಲರ್. ಸೊ ಕಸ್ಟಮರ್ಸ್ಗೆ ಅವಾಗ ರೇಂಜ್ ಆಂಗ್ಸೈಟಿ ಅಂತ ಭಯ ಇರಲ್ಲ. ನಾವು ಸ್ವ್ಯಾಪ್ ಸ್ಟೇಷನ್ಸ್ ಅಕ್ರಾಸ್ ಇಂಡಿಯಾ ಸೆಟಪ್ ಮಾಡ್ತಾ ಇದ್ದೀವಿ, ಬೆಂಗಳೂರು ಮಾತ್ರ ಅಲ್ಲ, ಯಾಕಂದರೆ ಇನ್ಫಿನಿಟಿ ಎಲ್ಲ ಕಡೆನೂ ಮಾಡ್ತಾಯಿದ್ದೀವಿ, ಇಡೀ ಇಂಡಿಯಲ್ಲಿ ಮಾಡ್ತಾಯಿದ್ದೀವಿ. ಸೊ ಸ್ವ್ಯಾಪ್ ಸ್ಟೇಷನ್ ಎಲ್ಲ ಕಡೆನೂ ಸೆಟಪ್ ಮಾಡ್ತೀವಿ. ಜನಕ್ಕೆ 1 ಕಿಲೋಮೀಟರ್ ರೇಡಿಯಸ್ನಲ್ಲಿ ಒಂದು ಸ್ವ್ಯಾಪ್ ಸ್ಟೇಷನ್ ಸಿಗೋ ಥರ ನಾವು ನೆಟ್ವರ್ಕ್ ಸೆಟಪ್ ಮಾಡ್ತಾಯಿದ್ದೀವಿ. ಈಗಾಗಲೇ ಬೆಂಗಳೂರಿನಲ್ಲಿ, ವಿಜಯವಾಡನಲ್ಲಿ, ಮತ್ತೊಂದೆರಡು ಸಿಟಿನಲ್ಲಿ ಎಸ್ಟಾಬ್ಲಿಷ್ ಆಗೋಗಿದೆ. ಯಾಕಂದರೆ ನಮ್ಮದು ಮೊಬಿಲಿಟಿ ಬಿಸ್ನೆಸ್ ಇರೋದ್ರಿಂದ ಬೌನ್ಸ್ ಸ್ಕೂಟರ್ಸ್ ನೀವು ನೋಡಿದ್ದೀರಾ, ರೆಂಟಲ್ಸ್ ಬಿಡೋದು, ಆ ಸ್ಕೂಟರ್ಸ್ ಎಲ್ಲನೂ ಸ್ವ್ಯಾಪಬಲ್ ಬ್ಯಾಟ್ರಿನಲ್ಲೇ ನಡೆಯೋದು. ಸೊ ಅದಕ್ಕೆ ನಾವು ಸ್ವ್ಯಾಪಿಂಗ್ ಸ್ಟೇಷನ್ ಆಗಲೇ ಸೆಟಪ್ ಮಾಡಾಗಿದೆ. ಆ ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ಇದೆ. ಸೊ ಜನ ಆರಾಮಾಗಿ ಅದನ್ನ ತೊಗೊಂಡು ಬಳಸೋಕ್ಕೆ ಇದೆ. ಸೊ ಇದೇ ಥರ ನಾವು ನೆಟ್ವರ್ಕ್ ಅಕ್ರಾಸ್ ಇಂಡಿಯಾ ಸೆಟಪ್ ಮಾಡ್ತೀವಿ. ಕಸ್ಟಮರ್ಗೆ 1 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಗಾಡಿ ಸಿಗೋ ಥರ ನಾವು ಅನುಕೂಲ ಮಾಡ್ತೀವಿ. ಕಸ್ಟಮರ್ಗೆ ಒಂದು ಆ್ಯಪ್ ಕೊಟ್ಟಿರ್ತೀವಿ, ಬೌನ್ಸ್ ಇನ್ಫಿನಿಟಿ ಆ್ಯಪ್ ಇರುತ್ತೆ. ಆ ಇನ್ಫಿನಿಟಿ ಆ್ಯಪ್ನಲ್ಲಿ ನಾವು ತೋರಿಸ್ತೀವಿ ನಿಮಗೆ ನಿಯರೆಸ್ಟ್ ಸ್ವ್ಯಾಪ್ ಸ್ಟೇಷನ್ ಎಲ್ಲಿದೆ, ಚಾರ್ಜ್ ಆಗಿರೋ ಬ್ಯಾಟ್ರಿ ಎಲ್ಲಿದೆ ಅಂತ. ಯಾಕಂದರೆ ನಾವು ಡಿಸೈನ್ ಮಾಡೋದು ಹೆಂಗೆ ಅಂದರೆ, ಬ್ಯಾಟ್ರಿನಲ್ಲೂ IoT ಇರುತ್ತೆ, ಚಾರ್ಜಿಂಗ್ ಸ್ಟೇಷನ್ನಲ್ಲೂ IoT ಇರುತ್ತೆ. ಈ IoT ಏನು ಮಾಡುತ್ತೆ ಅಂದರೆ, ನನಗೆ ಯಾವ ಬ್ಯಾಟ್ರಿ ಯಾವ ಲೊಕೇಶನಲ್ಲಿದೆ, ಯಾವ ಬ್ಯಾಟ್ರಿನಲ್ಲಿ ಎಷ್ಟು ಚಾರ್ಜ್ ಇದೆ, ಅದಷ್ಟು ಇನ್ಫಾರ್ಮೇಷನ್ ನನಗೆ ಬರುತ್ತೆ. ಸೆಂಟ್ರಲಿ ನಾವು ಕ್ಯಾಪ್ಚರ್ ಮಾಡ್ತೀವಿ. ಆ ಇನ್ಫಾರ್ಮೇಷನ್ನ ತೊಗೊಂಡು ನಾವು ಕಸ್ಟಮರ್ಗೆ ಅದನ್ನ ಶೇರ್ ಮಾಡ್ತೀವಿ. ಸೊ ಇವಾಗ ನಾನೆಲ್ಲೋ ನಿಯರೆಸ್ಟ್ ಸ್ಟೇಷನ್ ಇದೆ, ನಾನು ಹೋದೆ ಅಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲ, ನಮಗೆ ಚಾನ್ಸೇ ಇಲ್ಲ. ಕರೆಕ್ಟ್. ಸೊ ನೀವು ಅಲ್ಲಿ ಹೋಗೋಕ್ಕಿಂತ ಮುಂಚೆನೇ ನಮಗೆ ತೋರಿಸಿರ್ತೀವಿ, ಓಕೆ ಈ ಜಾಗಕ್ಕೆ ಹೋಗಿ, ಇಲ್ಲಿ ಬ್ಯಾಟ್ರಿ ಚಾರ್ಜ್ ಆಗಿರೋದಿದೆ, ಸ್ವ್ಯಾಪ್ ಮಾಡ್ಬೋದು ಅಂತ. ನೀವು ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ರಿಸರ್ವ್ ಮಾಡಿದ ತಕ್ಷಣ ಆ ಬ್ಯಾಟ್ರಿ ನಿಮಗೆ ರಿಸರ್ವ್ ಆಗಿರುತ್ತೆ. ನೀವು ಹೋಗಿ ಸ್ವ್ಯಾಪ್ ಮಾಡೋವರೆಗೂ ನಿಮ್ಗೆ ಅದು ರಿಸರ್ವ್ ಆಗಿರುತ್ತೆ. ನೀವು ಈ ಕಂಪನಿ ಅಥವಾ ಈ ಒಂದು ಪರ್ಟಿಕ್ಯುಲರ್ ಸ್ಕೂಟರ್ ರೆಡಿ ಮಾಡೋಕ್ಕೆ ಮುಂಚೆ ಆಸ್ ಎ ಕಸ್ಟಮರ್ ಏನೇನು ಡೌಟ್ಸ್ ಬರುತ್ತೆ ಎಲ್ಲಾನು ಸಾರ್ಟ್ ಔಟ್ ಮಾಡೋಕೆ ಟ್ರೈ ಮಾಡಿದ್ರೆ. ನೀವು ಆ್ಯಪ್ ಬಗ್ಗೆ ಹೇಳ್ತಾ ಇದ್ರಿ, ಅನಿಲ್. ಈ ಆ್ಯಪ್ ಬಗ್ಗೆ ಮತ್ತಷ್ಟು ಫೀಚರ್ಸ್ ನಾನು ಕೇಳಕ್ ಬಟ್ಟೆ, ಎಸ್ಪೆಷಲಿ ಈ ಥೆಫ್ಟ್ ಅಲರ್ಟು, ಟೋ ಅಲರ್ಟು, ಇದೆಲ್ಲ ಮೇ ಬಿ ಯುನೀಕ್, ಬೇರೆ ಯಾವ್ದ್ರಲ್ಲೂ ಸಿಗಲ್ಲ. ಎಸ್ಪೆಷಲಿ ಟೋ ಇದೆಯಲ್ಲ, ಬೆಂಗಳೂರಲ್ಲಂತೂ ಬೇಕೇ ಬೇಕು ಅಂತ. ನಾವು ನಿಲ್ಸಿರ್ತೀವಿ, ಗಾಡಿ ಎಲ್ಲೋಯ್ತು ಗೊತ್ತಿರಲ್ಲ. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಅಂತ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಜನರಲಿ ಫ್ಯೂಯಲ್ ಗಾಡಿ ಥರ ಅಲ್ಲ. ನಮಗೆ ಇನ್ಪುಟ್ಸ್ ಬೇಗ ಸಿಗುತ್ತೆ, ಅಕ್ಯುರೇಟಾಗಿ ಸಿಗುತ್ತೆ. ಆ್ಯಂಡ್ ನಮ್ಮ ಗಾಡಿಗಳೆಲ್ಲ ಕನೆಕ್ಟೆಡ್ ವೆಹಿಕಲ್ಸ್. ಏನಂದರೆ ಇದರಲ್ಲಿ VCU ಅಂತ ಇರುತ್ತೆ. ಆ VCU ಇಂದ ನಮಗೆ ಗಾಡಿದು ಪ್ರತಿಯೊಂದು ಅಂಶಗಳು ನಮಗೆ ರಿಯಲ್ ಟೈಮ್ ಡೇಟಾ ಸಿಗುತ್ತೆ. ಸೊ ಮತ್ತು ಸೆನ್ಸರ್ಸೂ ಇರುತ್ತೆ ಗಾಡಿನಲ್ಲಿ. GPS ಇರುತ್ತೆ, ನೀವು ಹೇಳ್ದಂಗೆ ಜಿಯೋಫೆನ್ಸ್ ಇರುತ್ತೆ, ಟೋ ಅಲರ್ಟ್ ಇರುತ್ತೆ, ಗೈರೋಸ್ಕೋಪ್ ಇರುತ್ತೆ. ಅದರಲ್ಲಿ ನಮಗೆ ಏನಾಗುತ್ತೆ ಅಂದರೆ, ವಿ ವಿಲ್ ನೋ ವೆದರ್ ದ ವಿಚ್ ಲೊಕೇಶನ್ ದ ಬೈಕ್ ಇಸ್, ಎಲ್ಲಿ ಪಾರ್ಕ್ ಮಾಡಿದ್ದೀರ ಅಂತ ಗೊತ್ತಾಗುತ್ತೆ. ಮತ್ತು ಟೋ ಮಾಡಿದ್ರೆ ಟೋ ಆಗ್ತಾಯಿದೆ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಗೈರೋಸ್ಕೋಪ್ ಅಂದರೆ ಗಾಡಿ ಯಾವ ಆ್ಯಂಗಲಲ್ಲಿ ಇನ್ ಕೇಸ್ ಬಿದೋಗಿದೆ ಅಂದ್ರೂ ನಮಗೆ ಗೊತ್ತಾಗುತ್ತೆ. ಜಿಯೋ ಫೆನ್ಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಗಾಡಿ ಒಂದು ಏರಿಯಾಯಿಂದ ಹೊರಗಡೆ ಹೋಯ್ತು ಅಂದರೆ ನಿಮಗೆ ಗೊತ್ತಾಗಬೇಕು, ಹೋಗಿದ ತಕ್ಷಣ ಅಲರ್ಟ್ ಬರಬೇಕು. ಆ ಥರ ನೀವು ಸೆಟಪ್ ಮಾಡ್ಬೋದು. ನೀವೊಂದು ಅಪಾರ್ಟ್ಮೆಂಟ್ನಲ್ಲಿ ಇರ್ತೀರೋ, ಇಲ್ಲ ನಿಮ್ಮ ಮನೆ ಏರಿಯಲ್ಲಿ ಇರ್ತೀರ, ಆ ಏರಿಯಾಯಿಂದ ಹೊರಗಡೆ ವಿದೌಟ್ ಯುವರ್ ನಾಲೆಡ್ಜ್ ಗಾಡಿ ಹೋದರೆ ನಿಮ್ಗೆ ಅಲರ್ಟ್ ಬರೋ ಥರ ನಾವು ಮಾಡ್ಬೋದು. ಇದೆಲ್ಲ ಫೀಚರು ನಿಮಗೆ ಆ್ಯಪ್ನಲ್ಲಿ ಗೊತ್ತಾಗುತ್ತೆ. ಅದಲ್ದಿರ ನಿಮಗೆ ವೆಹಿಕಲ್ ಪರ್ಫಾರ್ಮೆನ್ಸ್ ಬಗ್ಗೆ, ಸರ್ವಿಸ್ ಡೀಟೇಲ್ಸ್ ಬಗ್ಗೆ, ಮತ್ತು ನಿಮ್ಮ ರೈಡಿಂಗ್ ಪ್ಯಾಟರ್ನು, ನಿಮ್ಮ ಮೈಲೇಜು, ಗಾಡಿದು ಎಷ್ಟು ಚಾರ್ಜ್ ಇದೆ, ಅದೆಲ್ಲ ಇನ್ಫಾರ್ಮೇಷನು ನಾವು ನಿಮಗೆ ಆ್ಯಪಲ್ಲಿ ಪ್ರೊವೈಡ್ ಮಾಡ್ತೀವಿ. ಪ್ರೈಸ್ದು ಒಂದು ಸ್ಪೆಸಿಫಿಕಲಿ ಹೇಳ್ಬೇಡಿ, ವಿತ್ ಬ್ಯಾಟ್ರಿ ವಿತೌಟ್ ಬ್ಯಾಟ್ರಿ. ಯಾಕಂತಂದರೆ ತುಂಬ ಜನ, ಎಸ್ಪೆಷಲಿ ಈ ಇನ್ಫಿನಿಟಿ ಲಾಂಚ್ ಆದಮೇಲಂತೂ ತುಂಬ ಜನ ಓಕೆ ಇದು ನಮ್ಮ ರೇಂಜಿಗೆ ಸೂಟ್ ಆಗುತ್ತೆ, ನಾವು ತೊಗೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಮೈಂಡ್ ಫಿಕ್ಸ್ ಮಾಡ್ಕೊಂಡಿರೋರು ಇದ್ದಾರೆ. ಸೊ ಇದು ಐನೋ ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು ಆನ್ ರೋಡ್ ಬರೋಕ್ಕೆ ಮುಂಚೆ. ಈಗ ಅಪ್ರಾಕ್ಸಿಮೇಟ್ ಎಷ್ಟಕ್ಕೆ ಸಿಗುತ್ತೆ ಅಂತ ಹೇಳಿ? ಇಲ್ಲ, ನಾವು ಪ್ರೈಸ್ ಆ್ಯಕ್ಚುಯಲ್ ಪ್ರೈಸಸ್ ಅನೌನ್ಸ್ ಮಾಡಿದ್ದೀವಿ. ಓಕೆ, ನಾವು ಬೌನ್ಸ್ ಇನ್ಫಿನಿಟಿ ಆ್ಯಪ್ ಅಂತ ಇದೆ, ಅದರಲ್ಲಿ ಪ್ರೈಸಸ್ ಫುಲ್ ಅನೌನ್ಸ್ ಮಾಡಿದ್ದೀವಿ, ವಿತ್ ಬ್ಯಾಟ್ರಿ ವಿದೌಟ್ ಬ್ಯಾಟ್ರಿ. ನೀವು ಗೊತ್ತಿರೋಂಗೆ ಪ್ರತಿಯೊಂದು ಸ್ಟೇಟ್ನಲ್ಲೂ ಪ್ರೈಸ್ ವೇರಿ ಆಗುತ್ತೆ, ಬೇಸ್ಡ್ ಆನ್ ದ ಸಿಟಿ, ಬೇಸ್ಡ್ ಆನ್ ದ ಸಬ್ಸಿಡಿ ದಟ್ ದ ಸ್ಟೇಟ್ಸ್ ಆರ್ ಆಫರಿಂಗ್. ಕರ್ನಾಟಕಕ್ಕೆ ನೀವು ತೊಗೊಂಡ್ರೆ, ಕರ್ನಾಟಕದಲ್ಲಿ ವಿತ್ ಬ್ಯಾಟ್ರಿ ನಿಮಗೆ ಗಾಡಿ ಆಲ್ಮೋಸ್ಟ್ 68,999 ರುಪೀಸಿಗೆ ಸಿಗುತ್ತೆ ವಿತ್ ಬ್ಯಾಟ್ರಿ. ಓಕೆ, ರೈಟ್. ಇದು ಬೇರೆ ಯಾವ ಎಲೆಕ್ಟ್ರಿಕ್ ವೆಹಿಕಲ್ ಮಾತ್ರ ಅಲ್ಲ, ಫ್ಯೂಯಲ್ ಗಾಡಿ ಕಂಪೇರ್ ಮಾಡಿದ್ರೂ ಕಡಿಮೆ ದರದಲ್ಲಿ ಸಿಗುತ್ತೆ. ವಿದೌಟ್ ಬ್ಯಾಟ್ರಿ ತೊಗೊಳ್ತೀರಾ ಅಂದರೆ ಪ್ರೈಸಸ್ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಒಂದು 45,000 ಅದಕ್ಕೆ ಸಿಗುತ್ತೆ ನಿಮಗೆ. ಕೆಲವು ಸ್ಟೇಟ್ನಲ್ಲಿ ಇನ್ನೂ ಕಡಿಮೆ ಆಗುತ್ತೆ, ಯಾಕಂದರೆ ಸ್ಟೇಟ್ ಸಬ್ಸಿಡಿ ಇರೋದ್ರಿಂದ ಇನ್ನೂ ಕಡಿಮೆ ಆಗುತ್ತೆ. ಗುಜರಾತ್ ಫಾರ್ ಎಕ್ಸಾಂಪಲ್ 36,000ಕ್ಕೆ ನಿಮಗೆ ವಿದೌಟ್ ಬ್ಯಾಟ್ರಿ ಸಿಗುತ್ತೆ. ಓಕೆ, ಇಷ್ಟು ಅಫೋರ್ಡಬಲ್ ವೆಹಿಕಲ್ ಎಲೆಕ್ಟ್ರಿಕ್ ಮಾತ್ರ ಅಲ್ಲ, ಯಾವ ಕ್ಯಾಟಗರಿಯಲ್ಲಿ ನೋಡಿದ್ರೂ ಸಿಗೋದಿಲ್ಲ ನಿಜ. ಈಗ ನಾನು ವಿತೌಟ್ ಬ್ಯಾಟ್ರಿ ತೊಗೊಂಡೆ, ಈಗ ಬ್ಯಾಟ್ರಿ ನನಗೆ ಬೇಕು, ಸೊ ಅದಕ್ಕೆ ಏನು ಆಪ್ಷನ್ಸ್ ಇದೆ, ಯಾವ ಥರ ಅಂತ? ಲೈಕ್ ಯು ಆರ್ ಟಾಕಿಂಗ್ ಅಬೌಟ್ ಸಮ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಆಲ್, ಅದಕ್ಕೆ ಚಾರ್ಜಸ್ ಏನಿರುತ್ತೆ, ಅದರ ಡೀಟೇಲ್ಸ್ ಹೇಳ್ಬೋದಾ ಅಂತ? ಸೊ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನಲ್ಲೇ ನಮಗೆ 2 ಆಪ್ಷನ್ ಕೊಟ್ಟಿದ್ದೀವಿ ಕಸ್ಟಮರ್ಸ್ಗೆ. ಅಗೇನ್ ಅವ್ರಿಗೆ
ಮಂತ್ಲಿ ಇಷ್ಟು ಕಾಸ್ಟ್ ಪೇ ಮಾಡಬೇಕಂತ ಇರುತ್ತೆ. ಅಗೇನ್ ಡಿಪೆಂಡಿಂಗ್ ಅಪಾನ್ ದ ಸ್ಟೇಟ್. ಒಂದು 600 to 800 rupees ಮಂತ್ಲಿ ಪೇ ಮಾಡಬೇಕಾಗತ್ತೆ. ಮತ್ತು ಪ್ರತಿ ಟೈಮ್ ಅವ್ರು ಯಾವಾಗ ಸ್ವ್ಯಾಪ್ ಮಾಡ್ತಾರೆ ಆವಾಗ ಪರ್ ಸ್ವ್ಯಾಪ್ಗೆ ಇಲ್ಲ ಪರ್ ಕಿಲೋಮೀಟರ್ಗೆ ಚಾರ್ಜ್ ಮಾಡ್ತೀವಿ. ಆ್ಯಕ್ಚುಲಿ ಪರ್ ಕಿಲೋಮೀಟರ್ ಲೆಕ್ಕ ಬರುತ್ತೆ. ಪರ್ ಕಿಲೋಮೀಟರ್ ಅವ್ರಿಗೆ 65 ಪೈಸಕ್ಕೆ ಪರ್ ಕಿಲೋಮೀಟರ್ಗೆ ಸಿಗುತ್ತೆ. 65 ಪೈಸೆ ಕೊಡಬೇಕಷ್ಟೇ. ಅವ್ರು ಯಾವಾಗ ಸ್ವ್ಯಾಪ್ ಮಾಡ್ತಾರೆ, ಎಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡ್ತಾರೆ ಅಷ್ಟು ನಾವು ಬಿಲ್ ಮಾಡ್ತೀವಿ. ಸೊ ಆ ಥರ. ಸೊ ಅದಿರೋದ್ರಿಂದ ತುಂಬ ಅಡ್ವಾಂಟೇಜ್ ಕಸ್ಟಮರ್ಸ್ಗೆ. ಅವ್ರು ಎಲ್ಲಾದರೂ ಹೋಗ್ಬೋದು, ಎಷ್ಟು ಬಳಸ್ತಾರೆ ಅದಕ್ಕೆ ಮಾತ್ರ ಅವ್ರು ಪೇ ಮಾಡ್ತಾರೆ. ಮತ್ತು ತುಂಬ ಅಫೋರ್ಡಬಲ್, 65 ಪೈಸೆ ಏನೂ ಇಲ್ಲ. ಮತ್ತು ಇನ್ನೊಂದು EV ಬ್ಯಾಟ್ರಿ ಚಾರ್ಜಿಂಗ್ ವಿಚಾರಕ್ಕೂ ಕೂಡ ಪ್ಲಗ್ ಪಾಯಿಂಟಲ್ಲೂ ಸ್ಪೆಸಿಫಿಕೇಶನ್ ಬೇಕು ಅನ್ನೋ ರೀತಿಯಲ್ಲಿತ್ತು. ಬಟ್ ಈ ಬ್ಯಾಟ್ರಿಗೆ ಹಾಗೇನಾದರೂ ಇದೆಯಾ? ಎಲ್ಲಾದರೂ ಇದು ಆ್ಯಕ್ಚುಲಿ ಇಲ್ಲ, ಯಾಕಂದರೆ ನಾವು ಕನೆಕ್ಟರ್ ಮತ್ತು ನಮ್ಮ ಬ್ಯಾಟ್ರಿ ಕಾನ್ಫಿಗರ್ ಮಾಡಿ ಪ್ಲಗ್ ಪಾಯಿಂಟ್ ಕಾಮನ್ ನಮ್ಮ 5 amp ಪ್ಲಗ್ ಪಾಯಿಂಟ್ ಮನೆಯಲ್ಲಿ ಹೆಂಗೆ ಹಾಕ್ತೀವಿ 3 pin ಅದೇ ಪ್ಲಗ್ ಪಾಯಿಂಟ್ ಆಗುತ್ತೆ. ಸೊ ಕಸ್ಟಮರ್ಗೆ ಮನೆಯಲ್ಲಿ ತೊಗೊಂಡೋಗಿ ಚಾರ್ಜ್ ಮಾಡೋಕ್ಕೆ ಅವ್ರು ಪ್ಲಗ್ ಪಾಯಿಂಟ್ ಚೇಂಜ್ ಮಾಡಬೇಕು, ಅಲ್ಲಿ ಕನೆಕ್ಟರ್ ಚೇಂಜ್ ಮಾಡಬೇಕು, ಆ ಥರ ಏನೂ ಇಲ್ಲ. EVಯಲ್ಲಿ ಬ್ಯಾಟ್ರಿ ಕ್ವೈಟ್ ಹೆವಿ ಇರುತ್ತೆ ಅಂತ ಕೂಡ ಕೇಳಲ್ಪಟ್ಟಿರ್ತೀವಿ. ಬಟ್ ಇದನ್ನ ನಾನೇ ಟ್ರೈ ಮಾಡ್ತೀನಿ. ಲೈಕ್ ಐ ಮೈಸೆಲ್ಫ್ ವಿಲ್ ಟ್ರೈ ಸ್ವಾಪ್ ಮಾಡೋಕ್ಕೆ ಎಷ್ಟು ಈಸಿ ಆಗುತ್ತೆ ಅನ್ನೋದನ್ನ ತೋರಿಸ್ಬೋದು ನಾವು ಆ ಮೂಲಕ ಅಂತ. ನಮ್ಗೆ ಇಲ್ಲೊಂದು ಯೂನಿಟ್ ಇದೆ, ನಾನು ಟ್ರೈ ಮಾಡ್ತೀನಿ ನಾನು ಮಾಡ್ಬೋದಾ ಹೇಗೆ ಅಂತ ಹೇಳಿ. ಪ್ಲೀಸ್. ಸೊ ಓಕೆ, ಸೊ ತುಂಬ ಏನು ಭಾರ ಇಲ್ಲ. ಲೈಕ್ ಅನಿಲ್ ಅವ್ರು ಹೇಳ್ತಾ ಇದ್ದ ಹಾಗೆ ಇದನ್ನು ಈಸಿಯಾಗಿ ಕ್ಯಾರಿ ಮಾಡಿ ಮನೆಗೂ ತೊಗೊಂಡು ಹೋಗಿ ಚಾರ್ಜ್ ಮಾಡ್ಬೋದು, ಅಥವಾ ಸ್ವಾಪಿಂಗ್ ಸೆಂಟರ್ಸ್ ಎಲ್ಲಿರುತ್ತೆ, ಹಬ್ ಎಲ್ಲಿರುತ್ತೆ ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಕೂಡ ಮಾಡ್ಬೋದು. ನೆಕ್ಸ್ಟ್ ನಾನೇನಂತಂದರೆ ಈ ಬುಕಿಂಗ್ ಪ್ರಾಸೆಸ್ಸು ಜೊತೆಗೆ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಕೂಡ ಮಾತಾಡಬೇಕು, ಎಸ್ಪೆಷಲಿ ಬೌನ್ಸ್ ಪ್ರಾಡಕ್ಟ್ಸ್ ಬಗ್ಗೆ. ಐ ಥಿಂಕ್ ಫ್ಯೂಚರ್ ಪ್ಲ್ಯಾನ್ ಬಗ್ಗೆ ಮಾತಾಡಬೇಕಂದ್ರೆ ಇನ್ನೊಬ್ರನ್ನ ಕರೆದ್ರೆ ಒಳ್ಳೆಯದು. ನಾವು 3 ಜನ ಸೇರಿ ಕಂಪ್ನಿ ಓಪನ್ ಮಾಡಿರೋದು. ಓಕೆ, ಸೊ ಇಟ್ಸ್ ಬೆಟರ್ ದಟ್ ಹಿ ಈಸ್ ಆಲ್ಸೋ ದೇರ್. ಯಾ ಪ್ಲೀಸ್. ಸೊ ವೆಲ್ಕಮ್ ಅಗೇನ್ ವಿವೇಕ್ ಅವರೇ. ಈಗ ಒಂದಷ್ಟು ಮಾತುಕತೆ ಆಯಿತು, ಬಟ್ ಈಗ ಮೇನ್ ಥಿಂಗ್ ಬುಕಿಂಗ್ ಪ್ರಾಸೆಸ್ ಈಗ ಆಲ್ರೆಡಿ ಲಾಂಚ್ ಆಗಿದೆ, ಬುಕಿಂಗ್ ಕೂಡ ಪ್ರಾರಂಭ ಆಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಬೋದಾ ಅಂತ ಹೇಳಿ. ಖಂಡಿತ. ಸೊ ಇದನ್ನು ನೀವು ನಮ್ಮ ಮೊಬೈಲ್ ವೆಬ್ಸೈಟ್ಗೆ ಹೋಗ್ಬೋದು, ಅಂದರೆ ಫೋನಿಂದನೇ ನಮ್ಮ ವೆಬ್ಸೈಟ್ಗೆ ಹೋಗ್ಬೋದು, bouncinfinity.com ಅಂತ. ಅಲ್ಲಿ ಹೋಗಿ ನೀವು 499 ಪೇ ಮಾಡಿದ್ರೆ ಫುಲ್ಲಿ ರೀಫಂಡಬಲ್ ಅಮೌಂಟ್ ಅದು. ಓಕೆ, ಪ್ರೀ ಬುಕ್ ಮಾಡ್ಬೋದು. ಇವಾಗ ಪ್ರೀ ಬುಕ್ ಮಾಡಾದ್ಮೇಲೆ ನಿಮಗೆ ಒಂದು ಇಮೇಲ್ ಬರುತ್ತೆ ಕನ್ಫರ್ಮೇಷನ್ನು. ಜಾನ್ವರಿಲಿ ಟೆಸ್ಟ್ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ಫುಲ್ ಪೇಮೆಂಟ್ ಮಾಡ್ಬೋದು. ಫುಲ್ ಪೇಮೆಂಟ್ ಮಾಡಾದ್ಮೇಲೆ ಮಾರ್ಚಲ್ಲಿ ಡೆಲಿವರಿ ಸ್ಟಾರ್ಟ್ ಮಾಡ್ತೀವಿ. ಸೊ ಸಖತ್ ಸಿಂಪಲ್ ಪ್ರೋಸೆಸ್ಸು. ನಿಮ್ಮ ಫೋನ್ ನಂಬರು, ನಿಮ್ಮ ಅಡ್ರೆಸ್ಸು, ಕಲರ್ ಸೆಲೆಕ್ಟ್ ಮಾಡಿ ಇದು ಮಾಡ್ಬೋದು. ಆದರೆ ನೀವು ವಿತ್ ಬ್ಯಾಟ್ರಿ ಸ್ವಾಪಿಂಗ್ ಬೇಕಾ, ವಿತೌಟ್ ಬ್ಯಾಟ್ರಿ ಸ್ವಾಪಿಂಗ್ ಬೇಕಾ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳೋಷ್ಟಿಲ್ಲ. ಇವಾಗ 499 ಇವಾಗ ಬುಕ್ ಮಾಡಿ, ಆಮೇಲೆ ನಿಮ್ಮ ಸ್ಲಾಟ್ ಅಲೋಕೇಟ್ ಆಗುತ್ತೆ. ನೀವು ವೆಹಿಕಲ್ ಡೆಲಿವರಿ ತೊಗೊಬೇಕಾದ್ರೆವರೆಗೂ ಟೈಮ್ ಇರುತ್ತೆ ನಿಮಗೆ ಡಿಸೈಡ್ ಮಾಡೋಕ್ಕೆ ವಿತ್ ಸ್ವಾಪಿಂಗ್ ಬೇಕಾ ಅಥವಾ ವಿತ್ ಬ್ಯಾಟ್ರಿ ಬೇಕಾ ಅನ್ನಂಗೆ. ಸೊ ಏನು ಯೋಚನೆ ಮಾಡಲೇ ನಮ್ಮ ವೆಬ್ಸೈಟ್ಗೆ ಹೋಗಿ ಬುಕ್ ಮಾಡ್ಬೋದು. ಸೊ ಫ್ಯೂಚರ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕಂದ್ರೆ ಹೆಸರೇ ಹೇಳುತ್ತೆ ಇನ್ಫಿನಿಟಿ ಅಂತಂದರೆ ಇದಕ್ಕೆ ಇನ್ನೂ ಸ್ಟಾಪ್ ಅನ್ನೋದು ಸಿಕ್ಕಿಲ್ಲ, ಸಿಗೋದು ಇಲ್ಲ ಬಹುಶಃ. ಹಾಗೆ EV ಸೆಕ್ಟರಲ್ಲೂ ಕೂಡ ಎಸ್ಪೆಷಲಿ ಸ್ಕೂಟರ್ಸಲ್ಲಿ ತುಂಬಾ ಸ್ಕೋಪ್ ಇದೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ. ಸೊ ನಿಮ್ಮ ತಲೆಯಲ್ಲಿ ನಡೀತಿರೋ ಎಕ್ಸ್ಪೆರಿಮೆಂಟ್ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳ್ಬೋದಾ ಅಂತ ಎನಿಬಡಿ? ಖಂಡಿತ. ಒಂದು ಸ್ಕೂಟ್ರಲ್ಲಿ ಹೈ ಪವರ್ಡ್ ಇನ್ನೊಂದು ಇದೆ, ಆಗಲೇ 65 ಟಾಪ್ ಸ್ಪೀಡ್ ಇದೆ. ಇದಕ್ಕಿಂತ ಹೈ ಸ್ಪೀಡ್ ಹೋಗೋಂಥದ್ದು 95 ಸ್ಪೀಡಿಂದು ಮಾಡ್ತಾಯಿದ್ದೀವಿ. ಆಮೇಲೆ ಎಕ್ಸ್ಪೋರ್ಟ್ ಮಾರ್ಕೆಟ್ಗೆ ಅಂತಲೂ ಬಿಲ್ಡ್ ಮಾಡ್ತಾಯಿದ್ದೀವಿ ಒಂದು ಸ್ಕೂಟರ್ನ. ಅದು ಎಕ್ಸ್ಪೋರ್ಟ್ ಮಾರ್ಕೆಟ್ಗೆ ಅಂದರೆ ಅದು 120 ಆ ಥರ ಎಲ್ಲ ಸ್ಪೀಡ್ ಬೇಕಾಗುತ್ತೆ. ಆಮೇಲೆ 2 ಬ್ಯಾಟ್ರಿ ಸ್ಟೋರೇಜ್ ಆ ಥರದ್ದು, ಅದು ಎಕ್ಸ್ಪೋರ್ಟ್ ಮಾರ್ಕೆಟ್ಗೆ ಮತ್ತು ಆ ಥರ ಅಂತಂದು ಬಿಡ್ತಾಯಿದ್ವಿ. ಆಮೇಲೆ ಲೋರ್ ಪವರ್ ಫಾರ್ಮ್ ಫ್ಯಾಕ್ಟರ್ಸು ಇದೆ, ಎಲೆಕ್ಟ್ರಿಕ್ ಸೈಕಲ್ಲು ಬರುತ್ತೆ. ಆಮೇಲೆ ಇನ್ನೂ ಒಂದು ಲೋ ಪವರ್ಡ್ ಸ್ಕೂಟರ್ ಕೂಡ ಬರುತ್ತೆ. ಸೊ ಇದೆಲ್ಲ ಲೈನ್ಡ್ ಅಪ್ ಆಗಿದೆ. ಸೊ ಇನ್ಫಿನಿಟಿನೇ ಇದು. ಓಕೆ, ಇನ್ನು ಯಾವುದೇ ಪ್ರಾಡಕ್ಟ್ ಮಾರ್ಕೆಟಿಗೆ ಲಾಂಚ್ ಆದರೂ ಕೂಡ ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತೊಂದು ಕಡೆಯಿಂದ ಬ್ಯಾಕ್ ಸಪೋರ್ಟ್, ಎಸ್ಪೆಷಲಿ ಗೌರ್ಮೆಂಟ್ ಕಡೆಯಿಂದ. ಸೊ ಈ ಪ್ರಾಡಕ್ಟ್ಗೆ ಬೇಸಿಕಲಿ ಈ 2 ಆ್ಯಂಗಲಲ್ಲಿ ಇನ್ಪುಟ್ಸ್ ಕೊಡೋದಾದರೆ ಐ ಥಿಂಕ್ ಗೌರ್ಮೆಂಟ್ ಕಡೆಯಿಂದ ಒಂದು ಸಬ್ಸಿಡೀಸ್ ಎನಿವೇಸ್ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಮಾಡ್ತಾ ಇದೆ. ಕರ್ನಾಟಕಕ್ಕೆ ಸಬ್ಸಿಡೀಸ್ ಅನೌನ್ಸ್ ಆಗಬೇಕು. ನಾವು ಗೌರ್ಮೆಂಟ್ ಜೊತೆ ಮಾತಾಡ್ತಾ ಇದ್ದೀವಿ. ನಾವು ಮತ್ತು ಬೇರೆ ಯಾರು ಇದ್ದಾರೆ ಈ ಫೀಲ್ಡ್ನಲ್ಲಿ ಎಲ್ಲರೂ ರೆಪ್ರೆಸೆಂಟ್ ಮಾಡಿದ್ದೀವಿ. ಐ ಥಿಂಕ್ ಗೌರ್ಮೆಂಟ್ ಕೂಡ ಒಂದು ಒಳ್ಳೆ ಸಬ್ಸಿಡಿ ಅನೌನ್ಸ್ ಮಾಡಲಿಕ್ಕಿದೆ. ಸೊ ಅದು ಬಂದರೆ ಸೊಲ್ಯೂಷನ್ ಇನ್ನೂ ಅಫೋರ್ಡಬಲ್ ಆಗುತ್ತೆ ಕಸ್ಟಮರ್ಸ್ಗೆ. ಯಾಕೆ ಒಬ್ಬ ಕಸ್ಟಮರ್ ಆಗಿ ಈ ವೆಹಿಕಲ್ನ ಚೂಸ್ ಮಾಡಬೇಕು ಅಂತ ಹೇಳಿ? ಸೊ ಇದು ಬೌನ್ಸಿನ 22 ಕೋಟಿ ಕಿಲೋಮೀಟರ್ ಮಾಡಿರೋದ್ರ ಲರ್ನಿಂಗ್ಸ್ ಎಲ್ಲ ಇದಕ್ಕೆ ಹೋಗಿದೆ. ಬ್ಯಾಟ್ರಿ ಬಗ್ಗೆ ಭಯ ಇಲ್ಲ. ಬ್ಯಾಟ್ರಿ ಹ್ಯಾಸ್ ಬೀನ್ ಟೆಸ್ಟೆಡ್ ಫಾರ್ 2 ಕೋಟಿ ಕಿಲೋಮೀಟರ್ಗಿಂತ ಜಾಸ್ತಿ ಟೆಸ್ಟ್ ಮಾಡಿದ್ದೀವಿ. ಇಟ್ ಇಸ್ ಬೀನ್ ಟೆಸ್ಟೆಡ್ ಇನ್ ವೇರಿಯಸ್ ಕ್ಲೈಮೇಟ್ ಕಂಡೀಷನ್ಸ್. ವಿಜಯವಾಡ ಅಂತ ಬಿಸಿಲಲ್ಲೂ ಟೆಸ್ಟ್ ಆಗಿದೆ, ಬೆಂಗಳೂರು ಅಂತ ಊರಲ್ಲೂ ಟೆಸ್ಟ್ ಆಗಿದೆ, ಲ್ಯಾಬಲ್ಲೆಲ್ಲ ರಿಯಲಾಗಿ ಟೆಸ್ಟ್ ಆಗಿರೋದು. ಸೊ ರಿಯಲ್ ಲೈಫ್ ಕಂಡೀಷನ್ಸ್ಗೆ ಟೆಸ್ಟ್ ಆಗಿದೆ. ಸೊ ನೀವು ಸ್ಕೂಟರ್ನ
ಬ್ಯಾಟ್ರಿ ಇಲ್ಲರೇ ಕೂಡ ತೊಗೊಬೋದು. ನಮ್ಮ ಬ್ಯಾಟ್ರಿ ಸ್ವಾಪಿಂಗ್ ಇನ್ಫ್ರಾ ಯೂಸ್ ಮಾಡ್ಬೋದು. ಅದರಿಂದ ಏನಾಗುತ್ತೆ ಅಂದರೆ ಸ್ಕೂಟರು ಕೇವಲ 45,000 ಹತ್ತತ್ರಕ್ಕೆ ಸಿಗುತ್ತೆ. ಅದು ಬ್ಯೂಟಿಫುಲ್ ಪ್ರೈಸ್ ಅಲ್ವಾ, ಅಂದರೆ 50%ಗಿಂತ ಕಡಿಮೆ ಪೆಟ್ರೋಲ್ ಸ್ಕೂಟರ್ಗಿಂತ ಅಥವಾ ಎಲೆಕ್ಟ್ರಿಕ್ ಸ್ಕೂಟರ್ಗಿಂತ. ಆಮೇಲೆ ನೀವು ಬ್ಯಾಟ್ರಿ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋಷ್ಟೇ ಇಲ್ಲ. ನಮ್ಮ ಬ್ಯಾಟ್ರಿ ಸ್ವಾಪಿಂಗ್ ಇನ್ಫ್ರಾ ಯೂಸ್ ಮಾಡಿದ್ರೆ ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಕಾಸ್ಟ್ ಏನು ತಲೆ ಕೆಡ್ಸ್ಕೊಳಷ್ಟೇ ಇರಲ್ಲ. ಸೊ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಬೌನ್ಸ್ ಇನ್ಫಿನಿಟಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ರಿ. ಐ ಆಮ್ ಇಂಪ್ರೆಸ್ಡ್, ಕಸ್ಟಮರ್ಸ್ ಕೂಡ ಅಷ್ಟೇ ಇಂಪ್ರೆಸ್ ಆಗಿರ್ತಾರೆ ಅಂತ ಅನ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದ ಫ್ಯೂಚರ್ ಪ್ರಾಜೆಕ್ಟ್ಸ್. ಸೊ ಇದಾಗಿತ್ತು ಇವತ್ತಿನ ನಮ್ಮ ಬ್ರ್ಯಾಂಡು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬೌನ್ಸ್ ಇನ್ಫಿನಿಟಿ E1 ವೆಹಿಕಲ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕು ಅಂದರೆ ಅದರ ಡೀಟೇಲ್ಸನ್ನು ಕೂಡ ನೀವು ಪಡ್ಕೊಳ್ಬಹುದು. ನಾವು ಅದರ ಡೀಟೇಲ್ಸನ್ನು ಕೂಡ ಶೇರ್ ಮಾಡ್ತೀವಿ. ಸೊ ಮತ್ತಷ್ಟು ಮಾಹಿತಿಗಾಗಿ, ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.